ಈಗ ಬೇರೊಂದು ಸುದ್ದಿ ಇದೆ, ಪರಿಷತ್ ಬಿಟ್ಟು ಮೋದಿ ಕಡೆ ಹೋಗೋಣ. ನೋಡಿ, ಪ್ಯಾರಿಸ್ನಲ್ಲಿ ಮಾತುಕತೆಯನ್ನ ಮೋದಿ ಮತ್ತೆ ಟ್ರಂಪ್ ನಡೆಸಿದ್ದಾರೆ. 16 ತಿಂಗಳುಗಳ ಬಳಿಕ ಭಾರತ ಮತ್ತು ಅಮೆರಿಕ ನಾಯಕರ ನಡುವೆ ಅಂದ್ರೆ ಉಭಯ ನಾಯಕರುಗಳ ನಡುವೆ ಸಭೆ ಆಯಿತು. 16 ತಿಂಗಳು ಬಳಿಕ ಅಂದ್ರೆ ಆಪರೇಷನ್ ಸಿಂಧೂರ ಇತ್ತಲ್ಲ, ಅದಾದ್ಮೇಲೆ ಟ್ರಂಪ್ ಮೋದಿಯ ಮೊದಲ ಮುಖಾಮುಖಿ ಇದು. ಇವರು G7 ಶೃಂಗಸಭೆಗೆ ಅಂತ ನಮ್ಮ ದೇಶದ ಪ್ರಧಾನಿ ಹೋಗಿದ್ದಾರೆ. ಅಲ್ಲಿ ಟ್ರಂಪ್ ಕೂಡ ಬಂದಿದ್ರು, ಮಾತುಕತೆ ಆಗಿದೆ. ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ರಂತೆ ಅಮೆರಿಕ ಅಧ್ಯಕ್ಷ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಉತ್ತಮ ಗೆಳೆಯರಿದ್ದಾರೆ, ಅಮೆರಿಕ ಭಾರತ ನಡುವೆ ಉತ್ತಮ ಬಾಂಧವ್ಯ ಇದೆ, ಮುಂದಿನ ದಿನಗಳಲ್ಲೂ ನಮ್ಮಿಬ್ಬರು ಸ್ನೇಹ ಹೀಗೇ ಇರುತ್ತೆ ಅಂತ ಹೇಳಿ 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 ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕೋದು, ಅಲ್ಲಿ ನಮ್ಮ ಶಿಪ್ಪಲ್ಲಿರೋ ನಮ್ಮವ್ರನ್ನ ಹೊಡೆದು ಉರುಳಿಸೋದು ಏನೋ ಆಗ್ಬಿಟ್ಟಿದೆ ಟ್ರಂಪ್ ಅವ್ರಿಗೆ. ಆಮೇಲೆ ನೆನೆಯೂ ಕೂಡ ನಾನು ಇದೊಂದು ಪ್ರಸ್ತಾಪ ಮಾಡಿದೆ, ನಾನು ಓದ್ದಂಗೆ ಅಮೇರಿಕದ ವಿರೋಧಕ್ಕಿಂತ ಅಥವಾ ಅದರ ಅಮೆರಿಕದ ವಿರೋಧಿಗಿಂತ ಅಮೆರಿಕದ ಸ್ನೇಹವೇ ತುಂಬ ದುಬಾರಿ ಅಪಾಯಕಾರಿ ಅಂತ ಬರೆದಿದ್ರು. ಬಟ್ ಎಷ್ಟೋ ಜನ ಅದನ್ನು ಒಪ್ಕೊಂತಾರೆ. ಆಮೇಲೆ ನೆನ್ನೆ ನಾವು ಇನ್ನೊಂದು ಆ್ಯಂಗಲ್ ಕೊಟ್ಟಿದ್ವಿ, ಅವರ ಬಾಡಿ ಗೆಸ್ಚರ್ ತೀರಾ ಹಗ್ಗಗಿggೇನು ಇರಲಿಲ್ಲ. ನೆನ್ನೆ ಎಲ್ಬೋ ಶೇಕ್ ಹ್ಯಾಂಡ್, ಇಷ್ಟಕ್ಕೆ ಬಾರಪ್ಪ ಬಿಸ್ನೆಸ್ ಮಾಡೋಣ ಕಣಪ್ಪ ಅಷ್ಟಕ್ಕಷ್ಟೇ ಅನ್ನೋ ಹಂಗಿತ್ತು ಅಂತ ನೆನ್ನೆ ಚರ್ಚೆ ಮಾಡ್ತಾ ಇದ್ವಿ. ಅಗೇನ್ ಬಾಡಿ ಗೆಸ್ಚರ್ನಲ್ಲೇ ನಾವೆಲ್ಲ ಮುಂದಿನ ಭವಿಷ್ಯವನ್ನು ಅಳೆದು ಬಿಡೋಕ್ಕಾಗಲ್ಲ. ಬಟ್ ಹಂಗಿರ್ಲಿಲ್ವಲ್ಲ ಇಲ್ಲಿ ತನಕ, ಯಾಕೆ ಸಡನ್ ಚೇಂಜಸ್ ಅಂತಲೂ ಕೂಡ ನೋಡಿ ಆ ಫೋಟೋ ತೋರಿಸ್ತಾ ಇದ್ದೇವೆ ನಿಮಗೆ. ನೋ ಹಗ್, ಓನ್ಲಿ ಶೇಕ್ ಹ್ಯಾಂಡ್. ಓಕೆ, ಇದ್ರ ಬಗ್ಗೆಯೂ ವಿಶ್ಲೇಷಣೆಯನ್ನು ಪಡೆದುಕೊಬಿಡೋಣ. ಸರ್, ನೆನ್ನೆ ಅದೊಂದು ಫೋಟೋ ನೋಡಿ ನಾವೆಲ್ಲ ಏನು ಲೆಕ್ಕಾಚಾರ ಹಾಕಿದ್ರು ಅಂದರೆ ಬಾಡಿ ಗೆಸ್ಚರ್ನಲ್ಲೇ ಎಲ್ಲ ಅಳಿದು ಬಿಡೋದಾ, ಇನ್ನು ಮುಂದಕ್ಕೆ ಭಾರತ ಅಮೆರಿಕ ಸಂಬಂಧ ಹಳಿಸೋಯ್ತು, ಕೇವಲ ಬಿಸ್ನೆಸ್ ಪರ್ಪಸ್ ಆಗಿ ಮಾತ್ರ ಭಾರತ ನೋಡುತ್ತೆ ಅಂತ ಅಂದ್ಕೊಳ್ಳೋದಂತೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ಇವರ ವೈರತ್ವಕ್ಕಿಂತ ಸ್ನೇಹವೇ ತುಂಬ ಕಾಸ್ಟ್ಲಿ ಅಥವಾ ಅಪಾಯಕಾರಿನ ನಮಗೆ ಅಂತ ಸರ್ ಅಮೆರಿಕಕ್ಕೆ, ಅಮೆರಿಕದ ವಿಚಾರದಲ್ಲಿ? ಐತಿಹಾಸಿಕವಾಗಿ ನೋಡಿದ್ರೆ ಅಮೆರಿಕ ಯಾರ ಗೆಳೆಯನೂ ಅಲ್ಲ, ಅಮೆರಿಕ ಯಾರ ಗೆಳೆಯನೂ ಅಲ್ಲ. ಅಮೆರಿಕಾಗೆ ಬೇಕಿರೋದು ಅಮೆರಿಕದ ಹಿತಾಸಕ್ತಿ ಮಾತ್ರ. ಅಮೆರಿಕಾಗೆ ಬೇಕಿದ್ದು ಅಮೆರಿಕನೇ ಈ ದೇಶದ ಒಡೆಯ ಅನ್ನೋ, ದೇಶದ ಈ ಜಗತ್ತಿನ ಯಜಮಾನ ಅನ್ನೋದನ್ನ ಅವರು ಅದನ್ನ ಪ್ರೂವ್ ಮಾಡ್ತಾ ಇರಬೇಕು. ಹಾಗೇನೆ ಎಲ್ಲರೂ ನಾವು ಒಪ್ಕೊಳ್ಬೇಕು. ಯಾಕೆ ಮೋದಿ ಟ್ರಂಪ್ ಅವ್ರಿಗೆ ತೀರಾ ಅಪ್ಯಾಯಮಾನವಾಗಿ ಕಾಣ್ತಾರೆ ಅಂದ್ರೆ, ಮೋದಿ ಅವರು ಟೀಕೆ ಮಾಡ್ಲೇ ಇಲ್ವಲ್ಲ. ಟ್ರಂಪ್ ಭಾರತ ಒಂದು ನರಕದ ಕೂಪ ಅಂದ್ರು, ಟೀಕೆ ಮಾಡ್ಲಿಲ್ಲ. ಟ್ರಂಪ್ ನೀವು ನಮ್ಮನ್ನ ಕೇಳದೆ ನೀವು ರಷ್ಯಾದ ಆಯಿಲ್ ತಗೋಬಿಡಿ ಅಂದ್ರು, ಮೋದಿ ಮಾತಾಡ್ಲೇನೆ ಇಲ್ಲ. ಟ್ರಂಪ್ ಹೇಳಿದ್ರು ಇಂಡಿಯಾ ಪಾಕಿಸ್ತಾನ ಯುದ್ಧ ನಾನು ನಿಲ್ಸಿದ್ದೀನಿ ಅಂತ ಹೇಳಿ, ಮೋದಿ ಅವರು ಮಾತಾಡ್ಲೇನೆ ಇಲ್ಲ. ಕೇಳೋ ಫ್ರೆಂಡ್ ಅಂತ ಅನ್ಕೊಂಡಿದಾರ ಸರ್? ಅಷ್ಟೇ 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 ಅಷ್ಟೇ. ಇವ್ರು ಹೆಂಗಾದ್ರೂ ನನ್ನ ಜೊತೆ ಇರ್ತಾರೆ ಅಂತ ಒಂದು. ಇನ್ನೊಂದು ಟ್ರಂಪ್ಗೆ ಅನಿವಾರ್ಯತೆ ಇನ್ನೊಂದು ಅನಿವಾರ್ಯತೆ ಏನಂದ್ರೆ, ಈಗ ಡಿಸೆಂಬರ್ ಅಲ್ಲಿ ಮಧ್ಯಕಾಲದ ಚುನಾವಣೆ ಬರ್ತದೆ ಅಮೆರಿಕದಲ್ಲಿ. ಆ ಚುನಾವಣೆಯಲ್ಲಿ ಟ್ರಂಪ್ ಸೋಲುವ 110% ಲಕ್ಷಣ ಇದೆ. ಈಗಾಗಲೇ ಟ್ರೆಂಡ್ಗಳು, ಅವ್ರ ಪಾಪ್ಯುಲಾರಿಟಿ 0 ಅಲ್ಲ, -17 -18 ಹೋಗಿದೆ. ಹೀಗಾಗಿ ಅಲ್ಲಿ ಮಧ್ಯಕಾಲೀನ ಚುನಾವಣೆ ಟ್ರಂಪ್ ಗೆಲ್ಲೋದು ತುಂಬಾ ಕಷ್ಟ. ಮತ್ತೆ ಟ್ರಂಪ್ ಚುನಾವಣೆ ಸೋತು ಬಿಟ್ರೆ ಅಧ್ಯಕ್ಷ ಸ್ಥಾನಕ್ಕೆ ಹೊರಗಡೆ ಬಂದ ಮೇಲೆ ಅವ್ರನ್ನ ನೇರವಾಗಿ ಅರೆಸ್ಟ್ ಮಾಡಬೇಕಾಗ್ತದೆ ಎಪ್ಸ್ಟೈನ್ ಕೇಸಲ್ಲಿ. ಯಾಕಂದ್ರೆ ಇಲ್ಲಿವರೆಗೆ ಕೆಲವೊಂದು ಪೋರ್ಷನ್ ಎಪ್ಸ್ಟೈನ್ ಫೈಲ್ ಕೆಲವೊಂದು ಯಾವ್ದನ್ನ ರಿಲೀಸ್ ಮಾಡಿಲ್ವೋ ಅದನ್ನ ರಿಲೀಸ್ ಮಾಡಿಸ್ತದೆ ಕಾಂಗ್ರೆಸ್. ಅವಾಗ ರಿಡಾಕ್ಷನ್ ಮಾಡಿದ್ದಾರೆ, ಕೆಲವೊಂದು ಫೈಲ್ ರಿಲೀಸ್ ಮಾಡಿದ್ದಾರೆ, ಕೆಲವೊಂದು ಲೈನ್ಗಳ ಮೇಲೆ ಕಪ್ಪು ಮಸಿ ಬೆಳೆದು ಅದನ್ನ ರಿಲೀಸ್ ಮಾಡಿದ್ದಾರೆ. ಆ ಕಪ್ಪು ಮಸಿ ಎಲ್ಲ ತೆಗಿತಾರೆ. ಈಗ ತೆಗೆದಾಗ ಯಾರ್ಯಾರು ಈಗಾಗಲೇ ಫೋಟೋಗಳೆಲ್ಲ ಪಬ್ಲಿಕ್ ಡೊಮೇನ್ ಅಲ್ಲಿ ಇದಾವೆ. ಎಪ್ಸ್ಟೈನ್ ಫೈಲ್ ಡಾಕ್ಯುಮೆಂಟ್ ಅಲ್ಲಿ ಅದು FBI ರಿಲೀಸ್ ಮಾಡಿದ ಪೇಪರ್ ಅಲ್ಲೇ ಇದೆ. ಜಸ್ಟಿಸ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದ ಫೈಲ್ಗಳಲ್ಲೇ ಎಪ್ಸ್ಟೈನ್ ಮತ್ತು ಟ್ರಂಪ್ ಒಟ್ಟಿಗೆ ಇರೋದು ಅನೇಕ ಚಿತ್ರಗಳಿದಾವೆ, ಹುಡುಗರ ಜೊತೆ ಇರೋ ಚಿತ್ರಗಳಿದಾವೆ. ಹೀಗಿರುವಾಗ ಟ್ರಂಪ್ ಇಸ್ ಫೇಸಿಂಗ್ ಎ ವೆರಿ ವೆರಿ ಹ್ಯೂಜ್ ಬ್ಯಾಕ್ಲಾಶ್ ಇನ್ ಅಮೆರಿಕಾ. ಜೊತೆಗೇನೆ ಇದೇನು ಯುದ್ಧ ಮಾಡಿದ್ರಲ್ಲ, ಮೊದಲನೇ ದಿನವೇ ಗೆದ್ದು ಬಿಟ್ಟಿದ್ದಲ್ಲ ಟ್ರಂಪ್ ಅವರು ಇರಾನನ್ನ. ಮೊದಲನೇ ದಿನವೇ ಗೆದ್ದು ಇಷ್ಟು 118 ದಿನ ಯುದ್ಧ ಮಾಡಿದ್ರಲ್ಲ, ಇದರ ಬೆಲೆ ಯಾರು ಕೊಡೋರು? ಅಮೆರಿಕನ್ಸ್ ಹ್ಯಾವ್ ಟು ಪೇ ಫಾರ್ ಇಟ್. ಆ ಖರ್ಚಿನ ಬಾಬತ್ತೇನು, ಇದೆಲ್ಲವೂ ಕೂಡ ಅಕೌಂಟೆಬಿಲಿಟಿ, ಇದೆಲ್ಲ ಕೂಡ ಉತ್ತರ ಕೊಡಬೇಕಾಗುತ್ತೆ ಟ್ರಂಪ್. ಹೀಗಾಗಿ ಮುಂದಿನ ದಿನಗಳಲ್ಲಿ ಟ್ರಂಪ್ ಬಹುಶಃ ಜಗತ್ತಿನ ಅತ್ಯಂತ ಏಕಾಂಗಿ ನಾಯಕ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಈ ಇರಾನ್ ಒಪ್ಪಂದ ಕೂಡ ಮಾಡಿಕೊಂಡಿದ್ದು. ಆ ಇರಾನ್ ಒಪ್ಪಂದ ಹಿಂದೆ ಏನು ಕಂಡೀಷನ್ ಹಾಕಿದ್ರು, ಯಾವ ಕಂಡೀಷನ್ ಇದರಲ್ಲಿ ಇಲ್ಲ. ಹೀಗಿರುವಾಗ ಎಲ್ಲೋ ಒಂದು ಕಡೆ ಟ್ರಂಪ್ ಮಂಡಿ ಊರಿ ಆಗಿದೆ ಇರಾನ್ ಮುಂದೆ. ಈಗ ಯಾವ ಇರಾನ್ ನಾವು ಆಚಾಮಗೋಚರ ಬೈತಿದ್ರು, ಅದ್ರ ಮುಂದೆ ಮಂಡಿ ಮುರಿ ಆಗಿದೆ. ಮತ್ತೆ ಇವೆಲ್ಲ ಸಮಾಚಾರಗಳ ಸುತ್ತಮುತ್ತ
ಭಾರತದ ಪ್ರಧಾನಿಗಳು ಏನು ಅಮೆರಿಕದ ವಿರುದ್ಧ ಮಾತಾಡಿಲ್ಲ. ಅದು ನಮ್ಮ ದೇಶದ ವಿಚಾರ ಅಂತ ಬಂದಾಗ್ಲೂ ನಾವು ಎಕ್ಸಾಂಪಲ್ಸ್ಗಳನ್ನ ಬಹುಶಃ ಪಟ್ಟಿ ಕೊಡ್ತಾ ಹೋಗ್ಬೋದಾ ಅಂತ. ಆಪರೇಷನ್ ಸಿಂಧೂರ ನಿಲ್ಸಿದ್ದೆ ನಾನು, ಅವರಿಬ್ರು ಮಧ್ಯ ಉತ್ತರ ಕೊಡ್ಲಿಲ್ಲ ನಮ್ಮವರು. ಅಂದ್ರೆ ನಾನು ನಮ್ಮ ದೇಶದ ಪ್ರಧಾನಿನ ಹೀಗಳಿತಾ ಇಲ್ಲ, ಬಟ್ ಯಾಕೆ ಇವರ ನಡೆ ಹಿಂಗಿದೆ ಅಂತ ನನಗೆ ಅನುಮಾನ ಇದೆ ಸರ್. ಹಂಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಬ್ಸಲ್ಯೂಟ್ಲಿ. ಅಮೆರಿಕದ ಅಧ್ಯಕ್ಷ ಈಸ್ ಹೆಡ್ ಆಫ್ ಅ ಸ್ಟೇಟ್. ಆ ಮನುಷ್ಯ ನಿಮ್ಮ ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅಥವಾ ನಿಮ್ಮ ದೇಶದ ಹಿತಾಸಕ್ತಿ ವಿರುದ್ಧವಾಗಿ ಮಾತಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದ್ದು ನಿಮ್ಮ ವಿದೇಶಾಂಗ ಸಚಿವ ಆಗಲಿ ನಿಮ್ಮ ಪಕ್ಷದ ವಕ್ತಾರ ಆಗಲಿ ಅಲ್ಲ. ಆಸ್ ಹೆಡ್ ಆಫ್ ಅವರ ಸಮಾನರು ಯಾರು ಇಲ್ಲಿ ಪ್ರಧಾನಮಂತ್ರಿಗಳು, ಅವ್ರು ಮಾತಾಡಬೇಕು. ಸದನದಲ್ಲಿ ಸಂಸತ್ತಿನಲ್ಲೂ ಮಾತಾಡಲಿಲ್ಲ, ಹೊರಗಡೆನೂ ಮಾತಾಡಲಿಲ್ಲ. ಯಾರೋ ಒಬ್ಬ ಮಹಿಳೆ ನಾರ್ವೆನಲ್ಲಿ ಪ್ರಶ್ನೆ ಕೇಳಿಬಿಟ್ರೆ ಪ್ರಶ್ನೆ ಕೇಳಿದ್ದನ್ನು ಓಡಿ ಹೋಗ್ಬಿಟ್ರೆ ಇವೆಲ್ಲ ಇಟ್ಸ್ ಆಲ್ ಬ್ಯಾಡ್ ನೆರೇಟಿವ್, ದಿಸ್ ಆಲ್ ಬ್ಯಾಡ್ ಆಪ್ಟಿಕ್ಸ್. ಹೀಗಿರುವಾಗ ಈ ಪ್ರಶ್ನೆಗಳನ್ನ ಮೋದಿ ಅವ್ರನ್ನು ಕೇಳಬೇಕಾಗ್ತದೆ ನಾವು. ಅಂದರಿಗೂ ಮಂಚುವಾಡು ಅಂತಾರಲ್ಲ, ಆ ಡೈಲಾಗ್ ಏನಾದ್ರು ಮೋದಿ ಅವ್ರಿಗೆ ಅಂದರಿಗೂ ಮಂಚುವಾಡು ಯಾರಿಗೂ ಫ್ರೆಂಡ್ ಆಗೋದಿಲ್ಲ ಅಲ್ಲ, ಅಮೆರಿಕದ ವಿಚಾರದಲ್ಲಿ ಹಂಗೆ. ಈಗ ಎಲ್ರಿಗೂ ಫ್ರೆಂಡ್ ಆಗಬೇಕು, ಯಾರಿಗೂ ಫ್ರೆಂಡ್. ಯಾಕಂದ್ರೆ ನಿಜವಾಗ್ಲೂ ಇಬ್ಬರ ಮಧ್ಯೆ ಸ್ನೇಹ ಇದ್ರೆ ಇನ್ನೊಬ್ಬನ ಜೊತೆಗೆ ಅವ್ರಿಗೆ ಜಗಳ ಇರ್ತದೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಇಲ್ಲ. ಏನೇ ಫ್ರೆಂಡ್ಶಿಪ್ ಅಂತ ತೋರಿಸ್ಕೊಂಡ್ರು ಓನ್ಲಿ ಬರೀ ಒನ್ ವೇ ಆಗ್ತಾ ಇದೆ. ಪೆಟ್ಟು ಬೀಳುತ್ತಾ ನಮಗೆ, ಭಾರ ಬೀಳುತ್ತಾ ನಮಗೆ, ನಷ್ಟ ಆಗುತ್ತಾ ನಮಗೆ, ಬಟ್ ನಾವು ಯಾಕೆ ವಾಪಸ್ ಧ್ವನಿ ಎತ್ತುತ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದೇ ನನಗಿರೋ ಪ್ರಶ್ನೆ. ಅಮೆರಿಕ ತೆಗೆದುಕೊಂಡು ಎಲ್ಲ ಏನು ಕ್ರಮಗಳನ್ನ ಅಮೆರಿಕ ಮಾಡಿದ ಎಲ್ಲವನ್ನು ಕೂಡ ನಾವು ಶಿರಸಾವಹಿಸಿ ಪಾಲಿಸ್ತಿದ್ದೇವೆ. ಇನ್ನೊಂದು ಯಾಕೆ ಅದಕ್ಕೆ ಪ್ರತಿಕ್ರಿಯೆ, ಯಾಕೊಂದು ಪ್ರತಿಭಟನೆ ಪ್ರತಿರೋಧ ಒಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಒಂದೇ ಒಂದು ಏನೋ ಗೆಸ್ ವರ್ಕ್ ನಮ್ಗೆ ಮಾಡಬಹುದು ಅಷ್ಟೇ. ಎಲ್ಲ ಒಂದು ಕಡೆ ಮೋದಿ ಅವರ ದೌರ್ಬಲ್ಯದಲ್ಲಿ ಸಿಕ್ಕೊಂಡಿದ್ದಾರೆ. ಇಲ್ಲದವ್ರು ಬೇರೆ ಏನು ಕಾರಣ ಇದೆ ಹೇಳಿ? ಏನು ಕಾರಣ ಇದೆ? ಯಾಕೆ ಒಬ್ಬ ಪ್ರಧಾನಮಂತ್ರಿ ತನ್ನ ದೇಶದ ಬಗ್ಗೆ ಮಹಾನ್ ಗೌರವ ಮತ್ತು ದೇಶಾಭಿಮಾನಿ ಇರುವಂಥ ಒಬ್ಬ ಪ್ರಧಾನಮಂತ್ರಿ ಯಾಕೆ ಈ ಥರದ ಹೀಗಳೆಯುವ ಈ ಥರದ ಅಲ್ಲಗಳೆಯುವ ಒಂದು ನಡವಳಿಕೆಯನ್ನು ಒಂದು ದೇಶದ ಅಧ್ಯಕ್ಷ ಮಾಡಿದಾಗ ಯಾಕೆ ಅವನ ಮುಖಾಮುಖಿಯಾಗಿ ನೀವು ಎದುರಿಸ್ತಾ ಇಲ್ಲ? ನೀವು ಎಲ್ಲಿ ಕಾಂಪ್ರಮೈಸ್ ಆಗಿದ್ದೀರಿ? ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿರುವಾಗಲೇ ಈ ರೀತಿಯ ಒಂದು ದೌರ್ಬಲ್ಯಗಳು ಕಾಣ್ತವೆ. ಅಲ್ಲಿ ಟ್ರಂಪ್ ಸೋತಾದ್ಮೇಲೆ ಆ ಸೋಲಿನ ಇಂಪ್ಯಾಕ್ಟ್ ಇಲ್ಲಿ ಇಂಡಿಯಾದಲ್ಲಿ ಆಗ್ತದೆ. ಅಲ್ಲಿ ಎಪ್ಸ್ಟೀನ್ ಫೈಲ್ಗಳು ಇತ್ಯಾದಿಗಳು ಮತ್ತು ಅನೇಕ ಒಂದು CIA ಮತ್ತು ಅನೇಕ ದಾಖಲೆ ಹೊರಗಡೆ ಬಂದಾದ್ಮೇಲೆ ಇಲ್ಲಿ ಏನೇನಾಗಿತ್ತು, ಭಾರತದ ಜೊತೆ ಏನೇನಾಗಿತ್ತು ಅದು ಕೂಡ ಹೊರಗಡೆ ಬರ್ತದೆ. ಎಸ್ ನೋಡೋಣ ಸರ್ ಏನೇನಾಗುತ್ತೆ ಅಂತ. ಆ್ಯಂಡ್ ಎನಿವೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅತ್ಯದ್ಭುತ ಕ್ಷಣಗಳನ್ನು PNS ವಿಸ್ತಾರದ ಜೊತೆಗೆ ಇವತ್ತಿನ ಪರಿಷತ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಿಷತ್ ಎಲೆಕ್ಷನ್ ನಲ್ಲಿ 7ನೇ ಅಭ್ಯರ್ಥಿ ಕಾಂಗ್ರೆಸ್ ಕಡೆಯವ್ರು ಗೆದ್ರ ಅಥವಾ JDSನ ಗೋವಿಂದರಾಜ್ ಅವರು ಅಚ್ಚರಿ ಅನ್ನೋ ರೀತಿಯಲ್ಲಿ ಗೆಲ್ತಾರ, ಇದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಈ ಕ್ಷಣದ ಅಪ್ಡೇಟ್ ಅನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.